ಇವತ್ತು ಈ ಕ್ಷೇತ್ರದಲ್ಲಿ ಸತ್ಯನಾರಾಯಣ ಪೂಜೆ ಜೊತೆಗೆ ಹೆಸರುವಾಸಿಯಾದಂತಹ ಪುಟ್ಟ ಮಕ್ಕಳು ನಿಮ್ಮ ಎದುರುಗಡೆ ಇದ್ದಾರೆ. ಧೃತಿ ಮತ್ತು ಧನ್ವಿ, ಧೃತಿ ಬಿ ಅತ್ರೇಯ ಮತ್ತು ಧನ್ವಿ ಬಿ ಅತ್ರೇಯ. ಯೂಟ್ಯೂಬ್ನಲ್ಲಿ ಬಹಳಷ್ಟು ಜನ ಇವರ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿರ್ತೀರಿ. ಅವರ ಒಂದು ಪ್ರತಿಭೆಯನ್ನ ನಿಮಗೆಲ್ಲ ತೋರ್ಪಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನಿಂದ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅವ್ರನ್ನ ಸ್ವಾಗತ ಮಾಡೋ ಮೊದಲು ಬಹಳ ಒಂದು ಖುಷಿಯಾಗುವಂತ ವಿಚಾರ ಏನಂತ ಹೇಳಿದ್ರೆ, ಮನಸ್ಸಿಗೆ ಸಂತೋಷ ಕೊಡುವಂತ ವಿಚಾರ ಏನಂತ ಹೇಳಿದ್ರೆ, ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಮಕ್ಕಳನ್ನ ನಮ್ಮ ಧರ್ಮದ ಆಚಾರ ವಿಚಾರಗಳನ್ನ ಹೇಳಿಕೊಟ್ಟು ಅವ್ರನ್ನ ಬೆಳೆಸ್ತಕ್ಕಂತ ಒಂದು ಶ್ಲಾಘನೀಯ ಕೆಲಸವನ್ನ ಅವರ ತಂದೆ ತಾಯಿ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಇವತ್ತಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಒಂದು ಅವಿಭಾಜ್ಯ ಅಂಗವಾಗಿದೆ ನಮ್ಮ ಜೀವನದಲ್ಲಿ. ನಾವು ಮಕ್ಕಳ ಮೊಬೈಲ್ ಯೂಸೇಜ್ ಅನ್ನ ಮಾಡರೇಟ್ ಮಾಡೋದು ಬಹಳ ಕಷ್ಟ ಆಗಿದೆ. ಅಂತಹ ಒಂದು ಕಾಲಘಟ್ಟದಲ್ಲಿ ಏನೋ ಅಸಂಬದ್ಧ ರೀಲ್ಸ್ಗಳನ್ನು ನೋಡ್ತಾ ಟೈಮ್ ಪಾಸ್ ಮಾಡುವಂತಹ ಈ ಸಮಯದಲ್ಲಿ ಇಂತಹ ಮಕ್ಕಳ ಧಾರ್ಮಿಕ ಒಂದು ಸಂಗೀತ, ನೃತ್ಯ, ನಮ್ಮ ಆಚಾರ ವಿಚಾರಗಳನ್ನು ಬಿಂಬಿಸ್ತಕ್ಕಂಥ ವಿಡಿಯೋಗಳು, ರೀಲ್ಗಳು, ಇದನ್ನು ನೋಡೋ ಮುಖಾಂತರ ಅವರನ್ನು ನಾವೆಲ್ಲ ಪ್ರೋತ್ಸಾಹಿಸಬೇಕು. ಜೊತೆಗೆ ನಮ್ಮ ಮಕ್ಕಳಿಗೂ ಕೂಡ ಇಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತ ಪ್ರೇರಣೆಯನ್ನ ನಾವು ಇವ್ರ ಮುಖಾಂತರ ನೀಡಬೇಕು ಅಂತ ಹೇಳುವ ಒಂದು ವಿನಂತಿಯನ್ನು ಮಾಡಿದ. ಅದರ ಜೊತೆಗೆ ಸನಾತನ ಹಿಂದೂ ಸಂಸ್ಕೃತಿ ಇವತ್ತು ಸವಾಲುಗಳನ್ನು ಎದುರಿಸ್ತಾ ಇದೆ. ನಾನು ವಿಶ್ವ ಹಿಂದೂ ಪರಿಷತ್ತಿರೋದ್ರಿಂದ ಅದನ್ನ ಉಲ್ಲೇಖ ಮಾಡ್ತೀನಿ. ಅದಕ್ಕೆ ಇಂತಹ ಒಂದು ಕುಟುಂಬ ಒಂದು ಮಾದರಿ ಅಂತ ಹೇಳ್ತಾ ನಾನು ಅವರಿಗೆ ಅಭಿನಂದನೆಯನ್ನು ಕೂಡ ಹೇಳ್ತಾ, ಎಲ್ಲರೂ ಕೂಡ ಇದನ್ನ ಮಾದರಿಯಾಗಿ ತಗೊಂಡು ನಾವು ಕೂಡ ನಮ್ಮ ಮಕ್ಕಳನ್ನ ಇದೇ ರೀತಿ ಬೆಳೆಸುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳ್ತಾ, ಜೊತೆಗೆ ಇವರಿಗೆ ಉಜ್ವಲ ಭವಿಷ್ಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ಅಂತಹ ಧೃತಿ ಬಿ ಅತ್ರೇಯ ಮತ್ತು ಧನ್ವಿ ಬಿ ಅತ್ರೇಯ ಅವರನ್ನ ಈ ವೇದಿಕೆಗೆ ನಾನು ಆದರಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತೀನಿ. ಅವರ ತಂದೆ ತಾಯಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಆತ್ಮೀಯವಾದ ಸ್ವಾಗತವನ್ನ